ಆಕಾಶಣ್ಣಂಗೆ ಬಟ್ಟೆ ಕೊಡ್ಸೋಷ್ಟ್ರಲ್ಲಿ ನಮ್ಗೆ ಸಾಕಾಗೋಯ್ತು. ಬೆಳಿಗ್ಗೆದ್ದು ಸೀದಾ ಹೊಲ್ದತ್ರ ಹೋಗೋಣ ಅಂತ ಹೊರಟೆ. ಆದ್ರೆ ಅಲ್ಲಿ ಹೊಡಿತಾರ ಚಳಿಗೆ ಹೆಂಗೈತಿತ್ತು ಅಂದ್ರೆ ಮೋಟ್ರ್ ಆನ್ ಮಾಡೋಣ ಅಂತ ಹೋದೆ. ಆದ್ರೆ ಅಲ್ಲಿ ಮೋಟ್ರ್ ಏನಾಗ್ಲಿಲ್ಲ. ವೈ ಯಾಕಪ್ಪ ಅಂದ್ರೆ ಫ್ಯೂಸ್ ವೈರ್ ಕಟ್ ಆಗ್ಬಿಟ್ಟಿತ್ತು. ಆ ಫ್ಯೂಸ್ ವೈರ್ನ ಹಾಕಿ ಹಂಗೆ ಅಲ್ಲಿ ಸೀಪೆಂಟ್ ತಿನ್ಕೊಂಡು ಸೀದಾ ಮನೆ ಕಡೆ ಬಂದೆ. ಕೆಲಸ ಮುಗಿಸಿ ನಾನು ಸೀದಾ ಬಂದಿದ್ದೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ. ನಾನು ಪ್ರತಿ ಶುಕ್ರವಾರ ಎಲ್ಗೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಈ ದೇವಸ್ಥಾನಕ್ಕೆ ಮಾತ್ರ ಪಕ್ಕ ಬಂದೇ ಬರ್ತೀನಿ. ಹಂಗೆ ಹೋಗ್ಬೇಕಾದ್ರೆ ದಾರಿಲಿ ನಮ್ಮ ಗೋವಿಂದಣ್ಣ ಸಿಕ್ಕಿದ್ರು. ನಮ್ಮ ಗೋವಿಂದಣ್ಣನ ಮಾತಾಡ್ಸ್ಕೊಂಡು ಮೀಸೆಗೆಲ್ಲ ಪೌಡ್ರ್ ಹಾಕಿ ಬಂದ್ಬಿಟ್ಟಿದ್ಯಾ? ಮೀಸೆ ಪೌಡ್ರ್ ಹಾಕಿ ಬಂದವನೆ. ಆಮೇಲೆ ನಾನು ಹೋಗಿದ್ದೆ ಸೀದಾ ಆಫೀಸ್ ಕಡೆ ಹೋಯ್ತಿದ್ದಂಗೆ ನಮ್ಮ ಉಪಾಧ್ಯಕ್ಷರು ಸಿಕ್ಕಿದ್ರು. ಹಂಗೆ ನಾವು ಉಪಾಧ್ಯಕ್ಷರು ಮಾತಾಡ್ಸ್ಕೊಂಡು ವಾರ ಗಣ್ಣ ವಯ್ಯಾರಿ ನಾನು ಸುರ ಮೊರ ಸಿಂಗಾರಿ ನಾನು. ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಆಕಾಶಣ್ಣ ಫೋನ್ ಮಾಡಿ ಬಟ್ಟೆ ತಗೋಬೇಕು ಬಾ ಅಂತಂದ್ರು. ನಾನು ತಗೊಳ್ಳೋಣ ಅಂತ ಹೋದೆ. ಅಲ್ಲೋದ್ಮೇಲೆ ಪಿಕ್ಚರ್ ಗೊತ್ತಾಗಿದ್ದು. ಆ ಅಣ್ಣಂಗೆ 2 ಶರ್ಟ್ ಹುಡ್ಕೋವಷ್ಟರಲ್ಲಿ ಒಂದು ಮದುವೆನೇ ಮಾಡ್ಬಿಡ್ಬೋದಾಯ್ತು. ಕಷ್ಟಪಟ್ಟು ನಮ್ಮ ಆಕಾಶ ಅಣ್ಣಂಗೆ 2 ಶರ್ಟ್ ಹುಡುಕ್ತು. ಭಾರಿ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿದೆ. ಇವತ್ತಿನ ಕತೆ ಎಷ್ಟು, ಮತ್ತೆ ಸಿಗುವ. ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ.